ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಓಂ ಪುರುಷಾಯ ನಮಃ. ಓಂ ಚೋದಯಾಮಿತ ಆಯುಧಾವಚೋಭಿಃ ಪತಿಂಬೋ ಅಜ್ಞಾನಾಂ ಸಂತೇಷಿಷಾಮಿ ಬ್ರಹ್ಮಣಾ ವಯಾಂಸಿ ಧೇನೂನಾಮಿಷುಧ್ಯಸಿ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ಪ್ರವಚನ ಮಾಲೆಯಲ್ಲಿ 254ನೇ ಭಾಗ ಇದು. 14ನೇ ನಾಮ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ ಪುರುಷಾಯ ನಮಃ ಅನ್ನೋದನ್ನ, ಪುರುಷ ಅನ್ನೋ ನಾಮವನ್ನ, ಅದರ ಜೊತೆಗೆ ಚೋದಯಾಮಿತ ಆಯುಧಾವಚೋಭಿಃ ಅನ್ನುವ ಈ ಬೃಹತಿ ಸಹಸ್ರದ 10ನೇಯ ಮಂತ್ರ, ಅದನ್ನ ಇವತ್ತು ನಾವು ಶ್ರವಣ ಮಾಡುವರಿದ್ದೇವೆ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಪುರು ಬ್ರಹ್ಮ ಗುಣಾಧಿಕ್ಯಾತ್ ತಜ್ಞಾನಾತ್ ಪುರುಷ ಸ್ಮೃತಃ ಇತಿ ಶಾಸ್ತ್ರೋಕ್ತ ವಚನ ಮಾಲಕ್ಷ್ಯ ಪರಮಾತ್ಮ ಪುರುಷಃ, ಪರಮಾತ್ಮ ಪುರು ಗುಣಾಧಿಕ್ಯಾತ್ ತಮೇನಂ ಪರಮಾತ್ಮಾನಂ ಜ್ಞಾತುಂ ಪ್ರಯತಂತೆ. ತೇನ ಕಾರಣೇನ ಏತೆ ಸರ್ವೇಪಿ ಲೋಕಾಃ ಪುರುಷಾಃ ಇತಿ ಉದ್ದಿಶ್ಯಂತೆ ಶಾಸ್ತ್ರೆ. ತೇಷಾಮೇಷಾಂ ಸರ್ವೇಷಾಂ ಪುರುಷಾಣಾಂ ಅಸ್ಮಾಕಂ ಚ ಅದ್ಯ ಪುರುಷ ಇತಿ ಭಗವತಃ ನಾಮ ಚೋದಯಾಮಿತ ಆಯುಧಾವಚೋಭಿಃ ಇತಿ ಬೃಹತಿ ಛಂದಸಿ ನಿಬದ್ಧಃ ಮಂತ್ರಶ್ಚ ಶ್ರವಣ ವಿಷಯಃ ಬೋಧವೀತಿ. ಪುರುಷ ಎಂಬ ಶಬ್ದದ ಅರ್ಥವನ್ನು ಇವತ್ತು ನಾವು ನೋಡಬೇಕು. ಪೂರ್ಷು ಶಯ, ಅನೇಕ ಪುರಗಳಲ್ಲಿ ಈ ಭಗವಂತ ಇದ್ದಾನೆ. ಆ ಕಾರಣಕ್ಕಾಗಿ ಆತನನ್ನ ಪುರುಷ ಅಂತ ಶಾಸ್ತ್ರ ಹೇಳಿದೆ. ಅದಲ್ಲದೆ ಪುರು ಅಂದರೆ ಗುಣಾಧಿಕನಾದಂಥ ಪರಮಾತ್ಮ. ಆ ಪರಮಾತ್ಮನನ್ನ ಶಹ, ತನ್ನನ್ನು ತಾನೇ ಸರಿಯಾಗಿ ತಿಳಿದವನು, ಬೇರೆ ಯಾರು ಅವನು ತಿಳಿದಂತೆ ತಿಳಿದಿಲ್ಲ. ಈ ಕಾರಣಕ್ಕಾಗಿಯೂ ಕೂಡ ಆತ ಪುರುಷ ಅಂತ ಶಾಸ್ತ್ರದಲ್ಲಿ ವ್ಯವಹೃತ ಆಗಿದ್ದಾನೆ. ಅವನನ್ನ ಸರಿಯಾಗಿ ತಿಳಿದು ಮುಕ್ತಿಯನ್ನು ಪಡಿಬೇಕಾದಂಥವರು ನಾವು ಪುರುಷರು. ಆದ್ರೆ ತನ್ನನ್ನು ತಾನೇ ಸರಿಯಾಗಿ ತಿಳ್ಕೊಂಡವನು ಅನ್ನೋ ಅರ್ಥದಲ್ಲಿ ಆತನೇ ಪುರುಷ. ಮತ್ತೆ ಅನೇಕ ಶಾಸ್ತ್ರದ ಮಾತುಗಳ ಮೂಲಕ ತಿಳಿಯಲ್ಪಡಬೇಕಾದವನು ಆತ. ಪುರುಭಿಃ ಶಾಸ್ತ್ರೈಃ ಶ್ರೀಯತೆ ಇತಿ ಪುರುಷಃ. ಹೀಗೆ ಅನೇಕ ಅರ್ಥಗಳನ್ನ ಆ ಪುರುಷ ಎಂಬ ಶಬ್ದಕ್ಕೆ ನಾವು ಗಮನಿಸಬಹುದಾಗಿದೆ. ಆ ಪುರುಷ ಎಂಬ ನಾಮವನ್ನು ವಿವರಿಸುವಂಥ ಒಂದು ಬೃಹತಿ ಸಹಸ್ರದ ಛಂದಸ್ಸಿನ ಮಂತ್ರ ಇದು ಇವತ್ತು ನಾವು ನೋಡುವಂಥದ್ದು. ಚೋದಯಾಮಿತ ಆಯುಧ ಅಂತ. ರಘುನಾಥ ತೀರ್ಥರು
ತಮ್ಮ ತತ್ವಸಾರ ವ್ಯಾಖ್ಯಾನದಲ್ಲಿ ಅದನ್ನು ಹೇಗೆ ವ್ಯಾಖ್ಯಾನಿಸಿದ್ದಾರೆ ಅಂತ ಅನ್ನೋದನ್ನ ಈಗ ಗಮನಿಸೋಣ. ಇಂದ್ರನೇ ವಚೋಭೀಹಿ ಅಂತಿದೆ. ವಚೋಭೀಹಿ ಅಂದ್ರೆ ನಿನ್ನನ್ನ ಪ್ರಶಂಸಿಸುವಂತಹ ಮಂತ್ರಗಳು ಅಂತ ಅರ್ಥ. ಅಥವಾ ಸಕಲ ಅಭೀಷ್ಟಗಳನ್ನು ಕೊಡಬಲ್ಲಂಥ ಗುಣ ಸಮೂಹಗಳು, ಭಗವಂತನ ಗುಣ ಸಮೂಹಗಳು, ಅಥವಾ ಖಡ್ಗ ಮೊದಲಾದ ಆಯುಧಗಳು. ಆಯುಧ ಅಂದ್ರೆ ಗುಣಜಾತಾನಿ ಆಯುಧಾನಿಚ. ಶ್ಲೋಕದಲ್ಲಿ ಆಯುಧ ಅಂತಾನೆ ಶಬ್ದ ಇದೆ, ಚೋದಯಾಮಿತ ಆಯುಧ ಅಂತ ಹೇಳಿ. ವಚಸ್ಸು ಅಂದ್ರೆ ಮಂತ್ರಗಳು, ಆಯುಧಗಳು ಅಂದ್ರೆ ಖಡ್ಗಾದಿ ಆಯುಧಗಳು ಅಥವಾ ಭಗವಂತನ ಗುಣ ಸಮೂಹಗಳು. ಅದನ್ನ ಹಿಂದಿನ ಮಂತ್ರದಲ್ಲಿ ಕೂಡ ಹಾಗೆ ನಾವು ನೋಡಿದ್ದೇವೆ. ಅವನ್ನ ಚೋದಯಾಮಹ ಅಂತ ಬಹುವಚನ ತಗೊಂಡಿದ್ದಾರೆ ರಘುನಾಥ ತೀರ್ಥರು. ಅಥವಾ ಚೋದಯಾಮಿ ಅಂತಾನೆ ಅಲ್ಲಿರುವಂತೆ, ಮುಂದೆ ಕೂಡ ಸಂಶಿಷಾಮಿ ಅಂತ ಇರುವಂತೆ ಏಕವಚನವನ್ನಾದರೂ ನೋಡಬಹುದು. ನಾನು ಆ ಮಂತ್ರವನ್ನ ಚಿಂತನೆ ಮಾಡ್ತೇನೆ. ಅಭಿಮಂತ್ರಯಾಮಹ ಚಿಂತಯಾಮಹ. ನಾವೆಲ್ಲರೂ ಆ ಮಂತ್ರವನ್ನು ಅನುಸಂಧಾನಕ್ಕೆ ತಂದುಕೋತೇವೆ, ಅದರ ಅರ್ಥವನ್ನ ಅವಲೋಕನ ಮಾಡ್ತೇವೆ. ಇದು ಚೋದಯಾಮಿತ ಆಯುಧ ವಚೋಭಿಹಿ ಅನ್ನುವ ಒಂದು ಭಾಗದ ಅರ್ಥ ಆಯಿತು. ಸಂತೇಶಿಷಾಮಿ ಬ್ರಹ್ಮಣ ವಯಾಂಸಿ ಅಂತ ಮುಂದಿನ ಭಾಗ ಇದೆ. ಬ್ರಹ್ಮಣ ಅಂದ್ರೆ ಆ ವೇದ ರೂಪದಿಂದ, ವೇದದಲ್ಲಿ ಉಕ್ತವಾದಂತಹ ಮಂತ್ರದಿಂದ, ವಯಾಂಸಿ ಅಂದ್ರೆ ಆಯುಧಗಳನ್ನ ಮತ್ತೆ ನಿನ್ನ ಗುಣ ಸಮೂಹಗಳನ್ನ. ಆಯುಧವೂ ಆಗಬಹುದು, ಗುಣ ಸಮೂಹಗಳು ಆಗಬಹುದು. ಇದನ್ನ ಸಂಶಿಷಾಮಿ ಸುತೀಕ್ಷ್ಣಾನಿ ಕುರ್ಮಃ. ಯುದ್ಧದ ತಯಾರಿ ಒಂದು ನಡೆದಾಗ ಆಯುಧಗಳನ್ನ ಸಾಣೆಕಲ್ಲಿಗೆ ಹಿಡಿದು ತೀಕ್ಷ್ಣ ಮಾಡ್ಕೋತಾರೆ. ಹಾಗೆ ಭಗವಂತನ ಗುಣಗಳನ್ನು ನಾವೇನು ಅರ್ಥ ಮಾಡ್ಕೊಳ್ತೇವೆ, ಆ ಗುಣಗಳನ್ನು ಕೂಡ ಮತ್ತಷ್ಟು ಸರಿಯಾಗಿ ತಿಳ್ಕೊಳ್ಬೇಕಾಗಿದೆ ನಾವು. ಗುಣಗಳನ್ನು ತೀಕ್ಷ್ಣ ಮಾಡಿಕೊಳ್ಳುವುದು ಅಂದ್ರೆ ಗುಣಗಳ ಜ್ಞಾನವನ್ನ ಹೆಚ್ಚು ದೃಢವಾಗಿ ನಾವು ಸಂಪಾದಿಸುವುದು ಅಂತ ಅರ್ಥ. ಈ ಹಿಂದೆ ಏನು ಗುಣಗಳ ಜ್ಞಾನವನ್ನು ಪಡೆದಿದ್ದೆವೋ ಅದೇ ಜ್ಞಾನ ಮತ್ತಷ್ಟು ದೃಢ ಆಗಬೇಕು. ಹೀಗೆ ಆಯುಧಗಳನ್ನ ಸಾಣೆಕಲ್ಲಿಗೆ ಹಿಡಿದು ತೀಕ್ಷ್ಣ ಮಾಡುವುದು, ಮತ್ತೆ ಭಗವಂತನ ಗುಣಗಳನ್ನ ತೀಕ್ಷ್ಣವನ್ನಾಗಿ ಮಾಡಿಕೊಳ್ಳುವುದು, ಹೀಗೆ ಆ ಶಿಶಾಮಿ ಅನ್ನುವ ಕ್ರಿಯಾಪದ ತೋರಿಸ್ತದೆ. ಲೋಕದಲ್ಲಿ, ಜಗತ್ತಿನಲ್ಲಿ ಶಾಣದಿಂದ ಆಯುಧಗಳನ್ನ, ಖಡ್ಗ ಬಾಣ ಮೊದಲಾದವುಗಳನ್ನ ತೀಡಿ ತೀಕ್ಷ್ಣ ಮಾಡ್ಕೋತಾರೆ. ಹಾಗೆ ಖಡ್ಗಾದಿ ಆಯುಧಗಳನ್ನ ಅಥವಾ ತದ್ಗುಣ ಜಾತಾನಿವ, ನಿನ್ನ ಗುಣ ಸಮೂಹಗಳನ್ನಾಗಲಿ ವೇದ ಮಂತ್ರದ ಮೂಲಕ ನಿಶಾತತಮಾನಿ ಕೃತ್ವ, ವೇದ ಮಂತ್ರಗಳನ್ನ ಉಚ್ಚಾರ ಮಾಡಿ ಆ ಆಯುಧಗಳನ್ನೆಲ್ಲ ಶಾಣಕ್ಕೆ ಹಿಡಿದು ತೀಕ್ಷ್ಣ ಮಾಡಿಕೊಂಡು ಮುಂದೆ ಅದನ್ನು ಪ್ರಯೋಗ ಮಾಡ್ತಿರ್ತಾರೆ. ಹಾಗೆ ನಾವು ಕೂಡ ವೇದ ಮಂತ್ರಗಳ ಮೂಲಕವೇ ನಿನ್ನ ಆ ಗುಣಗಳನ್ನ ತೀಕ್ಷ್ಣ ಮಾಡಿಕೊಳ್ಬೇಕಾಗಿದೆ. ವೇದಗಳ ಅವಲೋಕನವನ್ನ ಮಾಡಿ ವೇದಗಳಲ್ಲಿ ಹೇಗೆ ಭಗವಂತನ ಮಹಿಮೆ ಪ್ರತಿಪಾದಿತ ಆಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ವೇದದ ಪ್ರತಿಯೊಂದು ಅಕ್ಷರದಲ್ಲಿಯೂ ಪ್ರತಿಯೊಂದು ಭಾಗದಲ್ಲಿಯೂ ಕೂಡ ಆ ಭಗವಂತನ ಗುಣಗಳನ್ನೇ ನಾವು ಕಾಣಬೇಕಾಗಿದೆ. ವೇದೋಕ್ತ ಪ್ರಕಾರೇಣ ಧ್ಯಾನ ಸಹಿತಾನಿ, ಆ ಗುಣಗಳನ್ನ ಚಿಂತಿಸಿ ಮತ್ತು ಆ ಗುಣಗಳನ್ನು ಚಿಂತಿಸುವ ಮೂಲಕ ಪುರುಷಾರ್ಥ ದಾನ ಸಮರ್ಥಾನಿ, ಆ ಗುಣಗಳ ಚಿಂತನೆಯೇ ನಮಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನೋ ಪುರುಷಾರ್ಥವನ್ನ ಕೊಡ್ತಿರ್ತದೆ. ನನಗೆ ಅಮರಕೋಶದ ಆ ಒಂದು ಮಾತು
ನೆನಪಾಗ್ತದೆ. ಯಸ್ಯ ಜ್ಞಾನ ದಯಾ ಸಿಂಧೋ ಅಗಾಧಸ್ಯ ಅನಘಾ ಗುಣಾ ಸೇವಿತಾಂ ಅಕ್ಷಯೋಧೀರಾ ಸಶ್ರೀಯೈ ಚ ಅಮೃತಾಯ ಚ. ಆ ಕರುಣಾ ಸಿಂಧುವಾದ ಜ್ಞಾನ ಸಾಗರನಾದಂತಹ ಭಗವಂತನ ಗುಣಗಳು ಅನಘಾಹ, ಅತ್ಯಂತ ಶ್ರೇಷ್ಠವಾದ ನಿರ್ದುಷ್ಟವಾದ ಗುಣಗಳು. ಅಂಥ ಭಗವಂತನನ್ನು ಸ್ತುತಿಸಿರಿ. ಸೇವಿತಾಂ ಅಕ್ಷಯೋಧೀರಾಹ, ಯಾಕೆಂದ್ರೆ ಸಶ್ರೀಯೇ ಲೌಕಿಕ ಸಂಪತ್ತು ನಾವು ಪ್ರಾಪ್ತ ಆಗಬೇಕು, ಮತ್ತೆ ಅಮೃತ ಮೋಕ್ಷವೂ ಕೂಡ ಪ್ರಾಪ್ತವಾಗಬೇಕು. ಯಾವ ಭಗವಂತನಲ್ಲಿ ಅಂತ ದಿವ್ಯವಾದ ಗುಣಗಳಿವೆಯೋ ಆ ಭಗವಂತನನ್ನು ಸ್ತುತಿಸಿರಿ ಅಂತ ಒಂದು, ಗುಣಗಳನ್ನೇ ಸ್ತುತಿಸಿರಿ ಅಂತ ಇನ್ನೊಂದು. ಗುಣಗಳನ್ನೇ ಸ್ತುತಿಸುವುದು ಅಂದ್ರೂ ಭಗವಂತನ ಸ್ತುತಿಸುವುದು ಅಂದ್ರೂ ಒಂದೇ. ಆ ಗುಣಗಳನ್ನೇ ಚಿಂತನೆ ಮಾಡುವುದು, ಆ ಗುಣಗಳೇ ನಮಗೆ ಐಹಿಕ ಸಂಪತ್ತು ಮತ್ತು ಪಾರಮಾರ್ಥಿಕ ಸಂಪತ್ತಿನ ಪ್ರಾಪ್ತಿಗೆ ಕಾರಣ ಆಗ್ತವೆ. ಆ ಗುಣಗಳನ್ನು ಚಿಂತಿಸಿರಿ. ನತಾದೃಶಿ ಪ್ರೀತಿರಿಡ್ಯಸ್ಯ ವಿಷ್ಣೋ ಗುಣೋತ್ಕರ್ಷ ಜ್ಞಾತರಿ ಯಾದೃಶಿ ಸ್ಯಾತ್. ಗುಣೋತ್ಕರ್ಷವನ್ನು ತಿಳ್ಕೊಂಡವನ ಬಗ್ಗೆ ಪರಮಾತ್ಮನಿಗೇನು ಪ್ರೀತಿ ಇರ್ತದೋ ಅಷ್ಟು ಪ್ರೀತಿ ಬೇರೆ ಯಾರ ಬಗ್ಗೆಯೂ ಕೂಡ ಆಗೋದಿಲ್ಲ ಅಂತ ತತ್ವ ನಿರ್ಣಯದಲ್ಲಿ ಆಚಾರ್ಯರು ಒಂದು ಮಾತನ್ನು ಉದ್ಧರಿಸ್ತಾರೆ. ಹೀಗೆ ನಿನ್ನ ಗುಣಗಳನ್ನು ಚಿಂತಿಸಿ ಆ ಗುಣಗಳು ನಮಗೆ ಪುರುಷಾರ್ಥದಾಯಕ ಆಗಬೇಕು. ಆ ಥರ ಮಾಡಿಕೊಂಡು ನಮ್ಮ ಅಂತರಂಗದ ಬಹಿರಂಗದ ಶತ್ರುಗಳನ್ನು ಗೆಲ್ಲೋಣ ಅಂತ ತಾತ್ಪರ್ಯ. ಪತಿಂಗೋ ಅಜ್ಞಾನಾಂ ಧೇನೂನ ವಿಶುದ್ಧಿಸಿ. ಯಹ ಅಜ್ಞಾನಾಂ ಪತಿಂ, ನಿನ್ನ ಆ ಶಾಸ್ತ್ರಗಳೇನಿವೆ ಆ ಶಾಸ್ತ್ರಗಳ ಅಧಿಪತಿಯಾದ ಮುಖ್ಯ ಪ್ರಾಣನಿಗೆ ನೀನು ವಿಶುದ್ಧಿಸಿ ಆಶ್ರಯನಾಗಿರುವೆ. ಅಜ್ಞಾನಾಂ ಧೀನೂನಾಗಿ ಪೂರ್ವವತ್ತು. ಇದು ರಘುನಾಥ ತೀರ್ಥರು ಅಲ್ಲಿ ಪ್ರತಿಪಾದನೆ ಮಾಡಿದಂತಹ ಅರ್ಥ. ಮತ್ತೆ ಪುರುಷ ಅನ್ನುವ ಒಂದು ಅರ್ಥ, ಪುರುಷ ಶಬ್ದದ ಅರ್ಥ ಇಲ್ಲಿ ಯಾವ ಮಾತಿನಿಂದ ಬಂತು? ವೇದವಾಕ್ಯದಲ್ಲಿ ಯಾವ ಮಾತಿನಿಂದ ಬಂತು? ಅನೇನ ಪುರೂಣಿ ಅಭೀಷ್ಟಾನಿ ಸನೋತಿ. ಪುರುಷ ಅಂತಂದ್ರೆ ಶ ಅಂದ್ರೆ ಕೊಡುವವನು ಅಂತ ಅರ್ಥ. ಪುರೂಣಿ ಅಭೀಷ್ಟಾನಿ, ಎಲ್ಲ ರೀತಿಯಾದ ಅಭೀಷ್ಟಗಳನ್ನು ಕೂಡ ಸನೋತಿ ಕೊಡುತ್ತಾನೆ. ಶಣು ದಾನೆ ಅಂತ ಧಾತು. ಆದ್ದರಿಂದ ಪುರುಷ ಅನ್ನುವ ಶಬ್ದದ ಅರ್ಥ ಏನಾಯ್ತು? ಎಲ್ಲ ಅಭೀಷ್ಟಗಳನ್ನು ಕೊಡುವವನು ಅಂತ. ಅದು ಇಲ್ಲಿ ಆ ಭಗವಂತನ ಗುಣಗಳು ಎಲ್ಲ ರೀತಿಯಾದ ಅಭೀಷ್ಟಗಳನ್ನು ಕೂಡ ಕೊಡುವಂಥವಾದ್ದರಿಂದ ಪುರುಷ ಅನ್ನುವ ಒಂದು ಅರ್ಥ ಈ ಮಂತ್ರದಿಂದ ಸೂಚಿತ ಆಯಿತು. ಇದು ರಘುನಾಥ ತೀರ್ಥರು ಆ ಪುರುಷ ಎಂಬ ಶಬ್ದವನ್ನ ಅಲ್ಲಿ ಕಾಣುವ ಒಂದು ವಿಧಾನ. ಈ ವೇದ ಮಂತ್ರಕ್ಕೆ ನನಗೆ ಕಾಣುವಂತಹ ಅರ್ಥ ಏನು? ರಘುನಾಥ ತೀರ್ಥರು ಹೇಳಿದ ಅರ್ಥ ಶ್ರೇಷ್ಠವಾದ ಅರ್ಥವೇ. ಆದರೂ ಯಾವುದೋ ಒಂದು ವೇದದ ಅಥವಾ ಪುರಾಣದ ಮಾತನ್ನು ಓದಿದಾಗ ಆ ಓದುಗನಿಗೆ ಅವದೇ ಆದಂತಹ ಒಂದು ಭಾವನೆ ಮೂಡ್ತದಲ್ಲ. ನನ್ನ ಭಾವನೆ ಏನು ಮನಸ್ಸಿನಲ್ಲಿ ಮೂಡಿದೆ ಅಂದ್ರೆ, ಹೇ ಇಂದ್ರ ಭಗವಂತನೇ, ಸರ್ವ ಐಶ್ವರ್ಯಶಾಲಿಯಾದ ಭಗವಂತನೇ, ನೀನು ನಿನ್ನ ಅನೇಕ ರೂಪಗಳಿಂದ ಈ ಪುರಾಣಗಳನ್ನ ಮತ್ತು ವೇದಗಳನ್ನು ಬೆಳಕಿಗೆ ತಂದಿದ್ದೆ. ವ್ಯಾಸ, ಕಪಿಲ, ದತ್ತ ಇತ್ಯಾದಿ ರೂಪಗಳಿಂದ. ಆ ಶಾಸ್ತ್ರಗಳಿಗೆ ಅಧಿಪತಿಯಾದಂತಹ ನಿನ್ನ ಹಯಗ್ರೀವಾದ ರೂಪ ಏನಿದೆ, ಆ ರೂಪದ ಪೂಜೆಯನ್ನು ನಾನು ಮಾಡ್ತೇನೆ. ಹಯಗ್ರೀವಾದಿ ರೂಪಗಳ ಪೂಜೆಯನ್ನು ಮಾಡ್ತೇನೆ. ಹೇಗೆ ಅಂದ್ರೆ, ನೀನೇ ಕೊಟ್ಟಂತಹ ಶಾಸ್ತ್ರಗಳಿವೆ. ಆ ಶಾಸ್ತ್ರದ ವಚನಗಳಿಂದ ಸ್ತೋತ್ರಗಳನ್ನ ನಿನ್ನ ಅನುಗ್ರಹದಿಂದಲೇ ಅರ್ಪಿಸ್ತೇನೆ. ನಿನ್ನ ಅನುಗ್ರಹದಿಂದಲೇ ನಾನು ಆ ಶಾಸ್ತ್ರಗಳನ್ನು ಅಧ್ಯಯನ ಮಾಡಲಿಕ್ಕೂ ನೀನು ಅನುಗ್ರಹ ಬೇಕು. ಅದನ್ನು ಬೆಳಕಿಗೆ ತಂದವನು ನೀನು, ಅರ್ಥ ಮಾಡಿಸ್ಬೇಕಾದವನು ನೀನು. ಮತ್ತೆ ಆ ಗುಣಗಳನ್ನ ನಿನಗೆ ಪೂಜಾ ರೂಪದಲ್ಲಿ ಅರ್ಪಿಸುವಾಗ, ನನ್ನ ಚಿಂತನವನ್ನು ನಿನಗೆ ನಾನು ಅರ್ಪಿಸುವಾಗ ಅದಕ್ಕೂ ಕೂಡ ನಿನ್ನ ಅನುಗ್ರಹ ಬೇಕು.
ಮತ್ತೆ ನಿನ್ನ ಅನುಗ್ರಹದಿಂದಲೇ ಶಾಸ್ತ್ರವನ್ನು ಆಳವಾಗಿ ಅಧ್ಯಯನ ಮಾಡಿ ನನ್ನ ಗೊತ್ತು ಗುರಿ ಇಲ್ಲದ ಈ ಜೀವನಕ್ಕೆ ಒಂದು ನಿರ್ದಿಷ್ಟವಾದಂತಹ ಗುರಿಯನ್ನು ಕೂಡ ಇಟ್ಕೊಳ್ತೇನೆ. ಇದು ನನಗೆ ಕಾಣಿಸುವಂತಹ ಅರ್ಥ. ಶಬ್ದಾರ್ಥ ಏನು? ಹೇ ಇಂದ್ರ ಪರಮಾತ್ಮನೇ. ಅನ್ವಯಾರ್ಥ ಹೀಗಿದೆ. ನಾನೀಗ ತಾತ್ಪರ್ಯ ಹೇಳಿದೆ, ಅನ್ವಯಾರ್ಥ ಹೇಳಿದೆ. ವಹ ಅಂದ್ರೆ ನೀನು ಅನೇಕ ರೂಪಗಳಿಂದ ಬೆಳಕಿಗೆ ತಂದದ್ದು, ಅದಕ್ಕಾಗಿ ವಹ ಅಂತ ಬಹುವಚನ. ಅಜ್ಞಾನ, ನಾಶರಹಿತವಾದ ಶಾಸ್ತ್ರಗಳ ಪತಿಂ ಪ್ರತಿ ಆ ಹೈಗ್ರೀವ, ವ್ಯಾಸ, ದತ್ತ, ಕಪಿಲ ಇತ್ಯಾದಿ ರೂಪಗಳನ್ನು ಕುರಿತು ಅದನ್ನು ಉದ್ದೇಶಿಸಿ ಅಂತ ಅರ್ಥ. ವಚೋಭಿಹಿ ಅಂದ್ರೆ ವೇದ ಮಂತ್ರಗಳಿಂದ. ಆಯುಧ ಅಂತಂದ್ರೆ ವೈದಿಕ ಸಂಸ್ಕೃತದಲ್ಲಿ ಆಯುಧ ಅಂತ ಪ್ರಯೋಗ, ಲೌಕಿಕ ಸಂಸ್ಕೃತದಲ್ಲಿ ಆಯುಧಾನಿ ಅಂತ ಪ್ರಯೋಗ. ಅದಕ್ಕೆ ಅರ್ಥ ಸ್ತೋತ್ರಾಣಿ, ಸ್ತೋತ್ರಗಳನ್ನು ಅಂತ ಅರ್ಥ. ಯಾಕೆ ಹಾಗೆ ಅಂತಂದ್ರೆ, ನಾವು ಈ ಬೃಹತಿ ಸಹಸ್ರದ ಶ್ರವಣ ಮಾಡೋದಕ್ಕಿಂತ ಮುಂಚೆ ಆರಂಭದಲ್ಲಿ ನೋಡಿದ್ದೇವೆ, ಶಸ್ತ್ರ ಮಂತ್ರಗಳು, ಸ್ತೋತ್ರ ಮಂತ್ರಗಳು ಅಂತ ಹೀಗೆಲ್ಲ ಬಂತು. ಅಲ್ಲೂ ಕೂಡ ಶಸ್ತ್ರ ಅಂತಂದ್ರೆ ಭಗವಾನ್ ಯಾರನ್ನಾದ್ರೂ ಹೊಡೆಯುವಂತ ಖಡ್ಗ ಇತ್ಯಾದಿಗಳು ಅಂತ ಅರ್ಥ ಅಲ್ಲ. ಶಸ್ಯತೆ, ಶಂಸು ಸ್ತುತೋ, ಯಾವ ಭಗವಂತನನ್ನ ಯಾವ ಮಂತ್ರಗಳಿಂದ ಸ್ತುತಿಸ್ತೀವೋ ಅದೇ ಮಂತ್ರಗಳೇ ಶಸ್ತ್ರಗಳು. ಎದುರಾಳಿಯನ್ನ ಸದೆ ಬರೀಲಿಕ್ಕಾಗಿ ಉಪಯೋಗ ಮಾಡುವಂತಹ ಆಯುಧಗಳು ಶಸ್ತ್ರಗಳೇ. ಆದ್ರಿಂದ ಶಸ್ತ್ರ ಅಂದ್ರೆ ಶಸ್ತ್ರವೂ ಹೌದು, ವೆಪನ್ಸ್ ಅವು ಹೌದು, ಹಾಗೆ ಮಂತ್ರಗಳು ಹೌದು. ಹಾಗೇನೆ ಆಯುಧ ಅಂದ್ರೂ ಕೂಡ ಖಡ್ಗಾದಿ ಆಯುಧಗಳು ಹೌದು, ಸ್ತೋತ್ರಗಳು ಹೌದು. ಅದಕ್ಕಾಗಿ ಆಯುಧಾನಿ ಅಂದ್ರೆ ಸ್ತೋತ್ರಾಣಿ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ತೇ, ನಿನ್ನ ಅನುಗ್ರಹದಿಂದಲೇ. ಇದನ್ನು ಬೆಳಕಿಗೆ ತಂದವನು ನೀನೆ. ವಹ ಅಜ್ಞಾನಾಂ ಪತಿಂ, ನೀನೇ ನಿನ್ನ ಬಹುರೂಪಗಳಿಂದ ಈ ಎಲ್ಲ ಶಾಸ್ತ್ರಗಳನ್ನು ಬೆಳಕಿಗೆ ತಂದಿದ್ದೆ. ಮತ್ತೆ ನಿನ್ನ ಅನುಗ್ರಹದಿಂದಲೇ ನಾನು ಅದನ್ನು ನಿನಗೆ ಚೋದಯಾಮಿ ಅಂದ್ರೆ ಅರ್ಪಿಸುತ್ತೇನೆ, ಪ್ರೇರಯಾಮಿ. ಆ ಸ್ತೋತ್ರಗಳನ್ನು ನಿನಗೆ ಅರ್ಪಣೆ ಮಾಡ್ತೇನೆ, ಹೇಳಿ ನಿನಗೆ ಅರ್ಪಣೆ ಮಾಡ್ತೇನೆ, ನಿನಗೆ ಕೇಳಿಸ್ತೇನೆ ಅಂತ ಅವರ ಅರ್ಥ. ಮತ್ತೊಂದು ತೇ ತವ ಅನುಗ್ರಹೇಣ, ಮುಂದಿನ ಮಾತಿದೆಯಲ್ಲ, ಬ್ರಹ್ಮಣ ಅಂದ್ರೆ ವೇದಾಧ್ಯಯನವನ್ನು ಮಾಡಿ, ವಯಾಂಸಿ, ವಯಸ್ಸಂದ್ರೆ ಏನು? ವಯಃ ವಯಸ್ಸಿ ವಯಾಂಸಿ ಅಂತ ಹೀಗೆ ಹೇಳ್ತೀವಲ್ಲ, ಪಕ್ಷಿ ಅಂತ ಅರ್ಥ ಇದೆ. ಶಾಸ್ತ್ರ ಮತ್ತೆ ಭಗವಂತನ ಗುಣಗಳು, ವಯಾಂಸಿ ಅಂದ್ರೆ ಆಯುಧಾನಿ, ಭಗವದ್ಗುಣ ಜಾತಾನಿವ, ತತ್ವಸಾರ ವ್ಯಾಖ್ಯಾನವೆಲ್ಲ ಅರ್ಥಗಳು ನಾವು ಕಾಣಿಸ್ತವೆ. ವಯಸ್ಸಂದ್ರೆ ಆಯುಧ ಹೌದು, ಗುಣ ಸಮೂಹ ಹೌದು, ಅದೆಲ್ಲವೂ ಸರಿಯೇ. ವಯಸ್ಸಂದ್ರೆ ಆ ಯಾವ ಅರ್ಥ ಅಲ್ಲ ಅಂತ ನಾನು ಹೇಳ್ತಿಲ್ಲ. ವಯಸ್ಸಂದ್ರೆ ನಮಗೆ ಕಾಣುವಂಥ ನೇರವಾದ ಅರ್ಥ ಏನು? ನಮ್ಮ ಆಯುರ್ಮಾನ. ನಮಗೆ 18ನೇ ವಯಸ್ಸು, 20ನೇ ವಯಸ್ಸು, 30, 40, 50ನೇ ವಯಸ್ಸು, ಏಜ್ ಅಂತ ಅನ್ನೋದು ಸರಿ. ಒಟ್ಟಾರೆ ಲೈಫ್ ಸ್ಪ್ಯಾನ್, ನಮ್ದೊಂದು ಆಯುಷ್ಯ, ಅದೂ ನಮ್ಮ ವಯಸ್ಸೇ. ವಯಸ್ಸನ್ನು ಶಬ್ದವನ್ನು ಯಾಕೆ ಪ್ರಯೋಗ ಮಾಡಿದ್ದಾರೆ? ಜೀವನ ಅಂತ ಯಾಕೆ ಪ್ರಯೋಗ ಮಾಡಿಲ್ಲ? ವಯಾಂಸಿ ಅಂತ ಹೇಳಿ ಆ ಶಬ್ದಕ್ಕೆ ನನ್ನ ಜೀವನಗಳು ಅಂತ ನಾನು ಅರ್ಥ ಮಾಡಿದೆ, ನನ್ನ ಜೀವನಗಳನ್ನ ಅಂತ ನಾನು ಅರ್ಥ ಮಾಡಿದೆ. ಜೀವಿತಾನಿ ಅಂತ ಯಾಕೆ ಶಬ್ದ ಪ್ರಯೋಗ ಮಾಡಿಲ್ಲ ವೇದದಲ್ಲಿ? ವಯಾಂಸಿ ಅಂತ ಯಾಕೆ ಮಾಡಿದ್ದಾರೆ ಅಂದ್ರೆ, ವಯಾಂಸಿ ನಾವು ಸಣ್ಣ ವಯಸ್ಸಿನಲ್ಲಿ, ಬಾಲ್ಯದಲ್ಲಿ, ಕೌಮಾರದಲ್ಲಿ, ಯೌವನದಲ್ಲಿ, ನನ್ನ ಮಧ್ಯ ವಯಸ್ಸಿನಲ್ಲಿ, ವಾರ್ಧಕ್ಯದಲ್ಲಿ, ಎಲ್ಲಾ ವಯಸ್ಸಿನಲ್ಲಿಯೂ ಕೂಡ ವೇದಾಧ್ಯಯನವನ್ನು ಮಾಡ್ತೇನೆ. ವೇದಾಧ್ಯಯನವನ್ನು ಮಾಡಿ ಆ ನನ್ನ ವಯಸ್ಸುಗಳನ್ನ ತೀಕ್ಷ್ಣವನ್ನಾಗಿ ಮಾಡ್ಕೊತೇನೆ. ನನಗೊಂದು ನಿರ್ದಿಷ್ಟವಾದಂಥ ಗುರಿ ಬರಲಿ. ಆಯುಧಗಳನ್ನು ಹೇಗೆ ನಾವು ತೀಕ್ಷ್ಣ ಮಾಡ್ಕೋತೇವಲ್ಲ, ಹಾಗೆ ನನ್ನ ವಯಸ್ಸನ್ನು, ನನ್ನ ಆಯುರ್ಮಾನಗಳನ್ನ ನಾನು ಸ್ಪಷ್ಟವಾದ ಲಕ್ಷ್ಯವುಳ್ಳವುಗಳನ್ನಾಗಿ ಮಾಡ್ತೇನೆ. ಸಂಶಿಷಾಮಿ ಅಂದ್ರೆ ಸ್ಪಷ್ಟ ಲಕ್ಷ್ಯಾಣಿ ಕರೋಮಿ ಅಂತ ಅಲ್ಲಿ ಬರೆದಿರುವುದು ನಾನು ಅರ್ಥ ಮಾಡ್ಕೊಂಡಿರುವುದು ಅದಕ್ಕಾಗಿಯೇ. ಯಾವಾಗೂ ವಯಸ್ಸಾದಾಗ ಲೌಕಿಕ ಕರ್ಮಗಳಿಂದ ನಿವೃತ್ತ ಆದ ಮೇಲೆ ನನಗೆ ನನ್ನ ಜೀವಮಾನಕ್ಕೊಂದು ನಿಖರವಾದ ಸ್ಪಷ್ಟವಾದ ಗುರಿ, ಲಕ್ಷ್ಯ ಬರುವುದು. ಮತ್ತೆ ಮುಂದಿನ ಜನ್ಮದಲ್ಲಿ ಹುಟ್ಟಿದಾಗ, ಬಾಲ್ಯ ಬಂದಾಗ, ಯೌವನ ಬಂದಾಗ
ಆ ಗುರಿ ಮರ್ತು ಹೋಗಿ ಲೋಲುಪರಾಗಿ ಆಮೋದ ಪ್ರಮೋದಗಳಿಂದ ಕಾಲ ಕಳೆಯೋದಾಗೋದು ಬೇಡ. ನಾನು ಯಾವುದೇ ವಯಸ್ಸಿನಲ್ಲಿದ್ರು, ಅದಕ್ಕೆ ವಯಾಂಸಿ ಅಂತ ಬಹುವಚನ ಹೇಳಿರೋದು, ನಾನು ಯಾವುದೇ ವಯಸ್ಸಿನಲ್ಲಿದ್ರು ಆ ವಯಸ್ಸಿನಲ್ಲಿ ನನಗೊಂದು ನಿಖರವಾದಂಥ ಗುರಿ ಇರಲಿ. ಅದು ಹೇಗೆ ಬರ್ಬೇಕು, ಹೇಗೆ ಆ ಗುರಿ ಅಂದ್ರೆ ವೇದಾಧ್ಯಯನದಿಂದ ಬರ್ಬೇಕಷ್ಟೆ. ಧೇನೂನಾಮಿ ಶುದ್ಧಿಸಿ, ನೀನು ಈ ಎಲ್ಲ ತತ್ವಜ್ಞಾನವೆಂಬ ಹಾರನ್ನು ಕೊಡುವಂಥ ಈ ವೇದಗಳೆಂಬ ಧೇನುಗಳಿಗೆ ನೀನು ಬತ್ತಳಿಕೆ ಅಂತ ಆಶ್ರಯನಾಗಿರುವೆ. ಆದ್ರಿಂದ ನೀನೇ ನಮ್ಗೆ ಅದನ್ನೆಲ್ಲ ಮಾಡಿಸ್ಬೇಕು. ಇದು ಮನುಷ್ಯನ ಒಂದು ಇತಿಮಿತಿ, ನಮಗೆಲ್ಲ ಇದು ಗೊತ್ತಿದೆ. ಮಧ್ಯ ವಯಸ್ಸನ್ನ ದಾಟಿ ವೃದ್ಧಾಪ್ಯವನ್ನು ಸಮೀಪಿಸ್ತಾ ಇರುವಂತಹ ಮನುಷ್ಯನಿಗೆ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಕೆಲವರಿಗೆ ಬರಬಹುದು, ಅಥವಾ ಸಮಸ್ಯೆಗಳು ಬರದೇ ಹೋದ್ರೂ ಕೂಡ ಕೆಲವು ಗುರಿಗಳನ್ನು ಸಾಧಿಸಿದ್ದಾದ್ಮೇಲೆ ಇಷ್ಟೆಲ್ಲ ಸಾಧಿಸಿ ಆಯ್ತು, ಮುಂದೇನು ಅನ್ನುವಂಥ ಒಂದು ಗೊಂದಲ. ಇಷ್ಟೇ ಲೌಕಿಕ ಜೀವನದಲ್ಲಿ ಸಾಧಿಸಿದ್ದು ಇಷ್ಟವೋ, ಮತ್ತು ಲೌಕಿಕ ಜೀವನವನ್ನು ಮೀರಿ ಮತ್ತೇನಾದ್ರೂ ಇದೆಯೋ ಅನ್ನೋ ಚಿಂತನ ಕೆಲವರಿಗೆ ಬರಬಹುದು. ಕೆಲವರಿಗೆ ಆ ವಯಸ್ಸಿನಲ್ಲಿ ಏನೊಂದು ಸಂಕಟ, ತಳಮಳ, ಗೊಂದಲ ಇತ್ಯಾದಿ ಆಗ್ತಿರ್ತವೆ. ಅಲ್ಲಿಯವರೆಗೆ ಯೌವನದಲ್ಲಿ ಮಧ್ಯ ವಯಸ್ಸಿನಲ್ಲಿ ಇದ್ದಂತಹ ಕಷ್ಟವನ್ನು ಎದುರಿಸುವಂತಹ ಶಕ್ತಿ ಕುಂದಿದಾಗ ಅವರಿಗೆ ಏನೊಂದು ಅಧ್ಯಾತ್ಮದ ಕಡೆ ಸೆಳೆತ ಪ್ರಾರಂಭ ಆಗ್ತದ. ಕೆಲವರಿಗೆ ಆ ಥರ ಪ್ರಾರಂಭ ಆಗ್ತದೆ. ಕೆಲವರಿಗೆ ಸಹಜವಾಗಿಯೇ ಏನೂ ಗೊಂದಲ, ಏನೂ ಸಮಸ್ಯೆ, ಕಷ್ಟ ನಷ್ಟ ಇಲ್ಲದೆ ಹೋದ್ರೂ ಕೂಡ ಗುರಿ ಏನು ಮನುಷ್ಯನ ಜೀವನದ್ದು, ಇಷ್ಟೇಯೋ ಮತ್ತು ಏನಾದ್ರೂ ಇದೆಯೋ ಅಂತ ಮನುಷ್ಯನಿಗೆ ಒಂದಲ್ಲ ಒಂದು ಬಾರಿ ಅನಿಸ್ಬೇಕು. ಅದು ಕೇವಲ ವಯಸ್ಸಾದ್ಮೇಲೆ ಅನ್ಸೋದಲ್ಲ, ಸಣ್ಣ ವಯಸ್ಸಿನಲ್ಲೇ ಅದು ಇರಬೇಕು. ಅದಕ್ಕೆ ಕೌಮಾರೇ ಆಚರೇ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ಅಂತ ಭಗವದ್ಗೀತಾ ಹೇಳೋದು ಅದನ್ನೇ. ಸಣ್ಣ ವಯಸ್ಸಿನಲ್ಲಿ ಭಾಗವತ ಧರ್ಮಗಳನ್ನು ಆಚರಿಸಬೇಕು. ಭಾಗವತ ಧರ್ಮಗಳನ್ನು ಆಚರಿಸುವುದು ಅಂದ್ರೆ ಸಂಧ್ಯಾವಂದನೆ, ದೇವರ ಪೂಜೆ ಮೊದಲಾದ ಕ್ರಿಯೆಗಳು ಒಂದು ಕಡೆ ಇರಲಿ, ಇನ್ನೊಂದು ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು. ಜೀವನದ ಇಹಜೀವನದ ನಶ್ವರತೆ, ಪರಜೀವನದ ಒಂದು ಶಾಶ್ವತತೆ, ಇದೆಲ್ಲ ಮನುಷ್ಯನಿಗೆ ಅರ್ಥ ಆಗ್ಬೇಕಲ್ಲ. ಅದು ಅರ್ಥ ಆಗದೆ ಹೋದ್ರೆ ಅವನು ಬದುಕೇನು ಉಪಯೋಗ? ಈ ಒಂದು ಚಿಂತನಕ್ಕೆ ನಾವು ತೊಡಗಬೇಕು. ಅದೇ ನಮ್ಮ ಜೀವನಕ್ಕೆ ಒಂದು ಸ್ಪಷ್ಟವಾದ ಗುರಿಯನ್ನು ನಾವು ಮಾಡಿಕೊಳ್ಳುವುದು. ಅದು ಯಾವಾಗೂ ಒಮ್ಮೆ ಬರುವುದಲ್ಲ. ಅಧ್ಯಾತ್ಮ ಜ್ಞಾನ ನಿತ್ಯತ್ವ ಯಾವಾಗಲೂ ಅದು ಎಲ್ಲಿಯೇ ಹುಟ್ಟಿದ್ರು, ಯಾವುದೇ ವಯಸ್ಸಿನಲ್ಲಿದ್ರು, ಯಾವುದೇ ಪರಿಸರದಲ್ಲಿದ್ರು, ಎಂಥದೇ ವಂಶವಾಹಿಗಳ ಜೀನ್ಸ್ಗಳ ಸೆಳೆತ ನಮಗಿದ್ರು, ನಮಗೆ ಆ ಅಧ್ಯಾತ್ಮದ ಕಡೆಗಿನ ಒಂದು ಗುರಿ ಯಾವತ್ತೂ ಆ ಗುರಿಯ ಕಡೆಗೆ ನಮ್ಮ ನೋಟ ಮಾಸದೇ ಇರಲಿ. ಅದಕ್ಕಾಗಿ ನಮ್ಮ ಜೀವನವನ್ನು, ನಮ್ಮ ವಯಸ್ಸುಗಳನ್ನು ನಾವು ತೀಕ್ಷ್ಣವನ್ನಾಗಿ ಮಾಡ್ಕೋಬೇಕಾಗಿದೆ. ಸ್ಪಷ್ಟವಾದ ಲಕ್ಷ್ಯವುಳ್ಳವುಗಳನ್ನಾಗಿ ಮಾಡಬೇಕಾಗಿದೆ. ಅದು ಯಾವುದನ್ನು ಮಾಡಬೇಕು ಅಂದ್ರೆ ನಿರಂತರವಾದ ಶಾಸ್ತ್ರಾಧ್ಯಯನದಿಂದ ಬರಬೇಕು, ಬೇರೆ ಮಾರ್ಗ ಇಲ್ಲ. ಇದು ಆ ಅನ್ವಯಾರ್ಥ. ಹೇ ಇಂದ್ರ ವಹ ಅಜ್ಞಾನಾಂ ಪತಿಂ ವಚೋಭಿಃ ವೇದಮಂತ್ರೈಃ ಆಯುಧ ತೇ ಚೋದಯಾಮಿ ತೇ ಬ್ರಹ್ಮಣ ವಯಾಂಸಿ ಸಂಶಿಷಾಮಿ ತ್ವಂ ಧೇನೂನಾಂ ವಿಶುದ್ಧಿಸಿ. ಹೀಗೆ ಈ ಪತಿಂಗೋ ಅಜ್ಞಾನಾಂ ಅಂತ ಅನ್ನೋದನ್ನ ಆ ಚೋದಯಾಮಿತ ಆಯುಧ ವಚೋಭಿಃ ಅಂತ ಅನ್ನೋದಕ್ಕೆ ಜೋಡಿಸಿಬಿಟ್ರೆ ಏಕವಾಕ್ಯದ ಬರಬೇಕು ಅಂತ ನಾನು ಮೊದಲಿಂದನೂ ಆಲೋಚನೆ ಮಾಡ್ತಾ ಇದ್ನಲ್ಲ. ಪತಿಂಬೋ ಅಜ್ಞಾನಾಂ ಧೇನೂನಾಂ ವಿಶುದ್ಧಿಸಿ ಅನ್ನೋದನ್ನ ಬೇರೆ ಕಡೆಯಿಂದ ನಾವು ತಂದಿರೋದು 8ನೇ ಮಂಡಲದಿಂದ. ಅದಕ್ಕೊಂದು ಯಾವತ್ತೂ ಪ್ರತ್ಯೇಕವಾದ ಅರ್ಥವೇ ಆಗಿರಬಾರದು. ಈಗ ನಾವು 10ನೇ ಮಂಡಲದಿಂದ ಏನು ಚೋದಯಾಮಿತ ಆಯುಧ ವಚೋಭಿಃ ಸಂತೇಷಿಷಾಮಿ ಬ್ರಹ್ಮಣ ವಯಾಂಸಿ ಅಂತ ತಂದಿದ್ದೇವೆ, ಇದರ ಜೊತೆಗೆ ಅದು ಹೊಂದ್ಕೊಳ್ಬೇಕು. ಅದಕ್ಕಾಗಿ ಪತಿಂಬೋ ಅಜ್ಞಾನಾಂ ಶಾಸ್ತ್ರಗಳ ಅಧಿಪತಿಯಾದ ನಿನ್ನ ಹಯಗ್ರೀವಾದ ರೂಪಕ್ಕೆ ಈ ಸ್ತೋತ್ರಗಳನ್ನು ನಾನು ಅರ್ಪಿಸ್ತೇನೆ ಅಂತ ಅದನ್ನು ಏಕವಾಕ್ಯವಾಗಿ ನಾನು ಮಾಡಿಕೊಂಡಿದ್ದು ಅದಕ್ಕಾಗಿ. ಮತ್ತೆ ವಯಸ್ಸನ್ನೋದಕ್ಕೆ ಸ್ತೋತ್ರ,
ಆಯುಧಗಳು, ಭಗವಂತನ ಗುಣಗಳು ಎಲ್ಲ ಅರ್ಥವನ್ನ ಹೇಳುವುದಲ್ಲದೇನೆ, ವಯಸ್ಸಂದ್ರೆ ನಮ್ಮ ಆಯುರ್ಮಾನ, ನಮ್ಮ ಏಜ್, ನಮ್ಮ ಜೀವಮಾನದ ಪ್ರತಿಯೊಂದು ಹಂತವೂ ಆ ಹಂತಕ್ಕೊಂದು ನಿರ್ದಿಷ್ಟವಾದ ಗುರಿ ಇರಬೇಕು. ಆ ಗುರಿ ಯಾವತ್ತೂ ಸ್ಪಷ್ಟವಾಗಿರ್ಬೇಕು. ಗುರಿಯ ಬಗ್ಗೆ ಗೊಂದಲ ಇರಬಾರ್ದು ನಮಗೆ. ಅದೆಲ್ಲ ನಿಮ್ಮ ಅನುಗ್ರಹದಿಂದಲೇ ಆಗ್ಬೇಕು. ಯಾಕಂದ್ರೆ ನೀನು ಶಾಸ್ತ್ರಗಳ ಅಧಿಪತಿಯಾಗಿರುವಿ ಅಂತ ಭಗವಂತನ ಸ್ತೋತ್ರ ಅದು. ಮತ್ತೆ ರಘುನಾಥ ತೀರ್ಥರು ಹೇಳಿದ ವ್ಯಾಖ್ಯಾನದಲ್ಲಿ ಪುರುಷಾರ್ಥ ದಾನ ಸಮರ್ಥವಾದದ್ದು ಈ ಗುಣಗಳು ಅಂತ ಹೀಗೆಲ್ಲ ಬಂತು. ಸಕಲ ಅಭೀಷ್ಟ ದಾನ ಸಮರ್ಥಾನಿ ಗುಣಜಾತಾನಿ ಅಂತಲ್ಲಿ ಬಂದಿದೆ. ಆದ್ರೆ ಆ ಗುಣಜಾತಗಳು, ಗುಣ ಸಮೂಹಗಳು, ಆಯುಧ ಅಂದ್ರೆ ಆಯುಧಗಳು, ಗುಣ ಸಮೂಹಗಳು, ಅವು ಸಕಲ ಅಭೀಷ್ಟದಾನ ಸಮರ್ಥ ಅನ್ನುವ ಸಂಗತಿ ಶ್ಲೋಕದಲ್ಲಿಲ್ಲ, ಮೂಲ ವೇದ ಮಂತ್ರದಲ್ಲಿಲ್ಲ. ಆಯುಧ ಅಂತಿದೆ. ಆಯುಧಗಳ ಅಂದ್ರೆ ಭಗವಂತನ ಗುಣಗಳ ಚಿಂತನ ಸಕಲಾಭೀಷ್ಟದಾಯಕ ಅನ್ನೋದು ವಿಷಯ ಸರಿ, ಆದ್ರೆ ಶ್ಲೋಕದಲ್ಲಿಲ್ಲ. ಶ್ಲೋಕದಲ್ಲಿ ಇಲ್ಲದೇ ಇದ್ದುದನ್ನು ಹೊರಗಿಂದ ತರಬಾರದು ಅಂತೇನಿಲ್ಲ. ತಂದದ್ದು ಉತ್ತಮವಾದ ಪರಮಶ್ರೇಷ್ಠವಾದ ವ್ಯಾಖ್ಯಾನವೇ. ಅಂಥ ಪುರುಷಾರ್ಥದಾಯಕವಾದಂಥ ಭಗವಂತನ ಗುಣ ಸಮೂಹಗಳನ್ನ ಅಲ್ಲಿ ಸೂಚನೆ ಮಾಡಿದ್ದಾರೆ. ಆದ್ರಿಂದ ಪುರೂಣಿ ಅಭೀಷ್ಟಾನಿ ಸನೋತಿ ಅಂದ್ರೆ ಕೊಡುತ್ತಾನೆ. ಇದು ಅಲ್ಲಿರುವಂತಹ ಅರ್ಥ. ಪುರುಷ ಅನ್ನೋದಕ್ಕೆ ನನಗೇನು ಅರ್ಥ ಆಗ್ತದೆ? ಪುರು ಅಂದ್ರೆ ಅನೇಕ ಅಂತ ಅರ್ಥ. ಅನೇಕ ಶಾಸ್ತ್ರಗಳಿಂದ, ಅನೇಕ ಶಾಸ್ತ್ರ ವಚನಗಳಿಂದ ಶ್ರೀಯತೆ ವರ್ಣಿಸಲ್ಪಡ್ತಾನೆ, ನ್ಯಾಯತೆ ತಿಳಿಯಲ್ಪಡ್ತಾನೆ. ಅದಕ್ಕಾಗಿ ಆತನನ್ನ ನಾವು ಪುರುಷ ಅಂತ ಹೇಳ್ಬೇಕು. ಪುರುವಿಹಿ ಶಾಸ್ತ್ರವಚನೈಹಿ ಶ್ರೀಯತೆ ನ್ಯಾಯತೆ. ಮತ್ತೆ ಆ ಶಾಸ್ತ್ರಗಳನ್ನ ಸ್ವಯಂ ಏಕಯೋ ಜಾನಾತೆ. ಅಷ್ಟೆಲ್ಲಾ ಶಾಸ್ತ್ರಗಳು ವಚನವನ್ನು ತಿಳಿದವನು ಯಾರು? ಅವನೊಬ್ಬನೇ ತಿಳಿದವನು, ಬೇರೆ ಯಾರಿಗೂ ಅದು ತಿಳಿದಿಲ್ಲ. ಪುರುಷ ಇತ್ಯರ್ಥ. ಈ ಕಾರಣಕ್ಕಾಗಿ ಆತನ ಪುರುಷ ಅಂತ ಹೇಳ್ತೀವಿ. ಇದು ಆ ವಚೋಭಿಹಿ ಅನ್ನೋದ್ರಿಂದ ತಿಳಿದಿದೆ. ವಚೋಭಿಹಿ ಅಂತ ಮಂತ್ರದಲ್ಲಿ ಶಬ್ದವೇ ಇದೆ. ವಚೋಭಿಹಿ ಈ ವೇದ ಮಂತ್ರಗಳಿಂದ ಅಂತ ಬಹುವಚನ ಇರೋದ್ರಿಂದ ಆ ಬಹುವಚನಕ್ಕನುಸಾರವಾಗಿ ಪುರುಭಿಹಿ ಅನೇಕೈಹಿ ಶಾಸ್ತ್ರವಚನೈಹಿ ಈ ಭಗವಂತ ತಿಳಿಯಲ್ಪಡ್ತಾನೆ. ಅದನ್ನ ಈ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ವರ್ಣಿಸ್ತಾರೆ. ಸರ್ವಾನ್ ವೇದಾನ್ ಸೇತಿಹಾಸಾನ್ ಸಪುರಾಣಾನ್ ಸಯುಕ್ತಿಕಾನ್ ಸಪಂಚರಾತ್ರಾನ್ ವಿಜ್ಞೇಯ ವಿಷ್ಣು ಜ್ಞೇಯೋ ರಚಾನ್ಯಥಾ. ಪರಮಾತ್ಮನ ತಿಳಿಯೋದು ಹೇಗೆ ಸಾಧ್ಯ? ಒಂದೆರಡು ಶಾಸ್ತ್ರಗಳನ್ನು ಓದಿ ಅಲ್ಪಜ್ಞಾನಿಗಳಿಂದ ಅವನು ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ. ಸರ್ವಾನ್ ವೇದಾನ್ ಸೇತಿಹಾಸಾನ್, ಎಲ್ಲಾ ವೇದಗಳನ್ನು ಓದಬೇಕು. ಇತಿಹಾಸಾನ್, ಇತಿಹಾಸಗಳನ್ನ ಅಂದ್ರೆ ಇತಿಹಾಸ ಅಂದ್ರೆ ಮಹಾಭಾರತ ಮತ್ತೆ ಪಂಚರಾತ್ರ ಇವುಗಳನ್ನು ಓದಬೇಕು. ಪುರಾಣಾನ್, ಭಾಗವತ ಮೊದಲಾದ 18 ಪುರಾಣಗಳನ್ನು ಓದಬೇಕು. ಯುಕ್ತಿಕಾನ್, ಅದಕ್ಕೆ ಬ್ರಹ್ಮಸೂತ್ರದಲ್ಲಿ ವರ್ಣಿತವಾದ ಯುಕ್ತಿಗಳನ್ನು ಜೋಡಿಸ್ಕೋಬೇಕು. ಮತ್ತೆ ಸಪಂಚರಾತ್ರಾನ್, ಪಂಚರಾತ್ರ ಅಂತ ಪ್ರತ್ಯೇಕವಾಗಿ ಹೇಳಿರೋದ್ರಿಂದ ಹಿಂದೆ ಇತಿಹಾಸ ಅಂತಂದ್ರೆ ಮಹಾಭಾರತ ಮತ್ತು ಮೂಲ ರಾಮಾಯಣ ಅಂತ ತಿಳ್ಕೋಬೇಕು. ಸಪಂಚರಾತ್ರಾನ್ ವಿಜ್ಞೇಯ ವಿಷ್ಣು ಜ್ಞೇಯೋ ನಚಾನ್ಯಥ. ಇಲ್ಲದೇ ಇದ್ರೆ ಭಗವಂತನ ತಿಳಿಲಿಕ್ಕೆ ಸಾಧ್ಯವಿಲ್ಲ. ಸರ್ವೈಶ್ಚ ದೇವೈಃ ಪರಮೋ ಹಿ ದೇವೋ ವಿಜ್ಞಾಸ್ಯೋಸೋ ನಾಲ್ಪ ವೇದೈಃ ಪ್ರಸಿದ್ಧೇತ್. ಎಲ್ಲಾ ವೇದವನ್ನು ಓದಬೇಕಂತ ಇನ್ನೊಂದ್ ಕಡೆ ಅಲ್ಲೇ ಹೇಳ್ತಾರೆ. ನಾಲ್ಪ ವೇದೈಃ ಪ್ರಸಿದ್ಧೇತ್, ಯಾರು ಅಲ್ಪ ವೇದರಿದ್ದಾರೆ, ಅಲ್ಪಾಹ ವೇದಾಹ ಯೈಹಿ ಅಭ್ಯಸ್ತಾಹ ತೇ ಅಲ್ಪ ವೇದಾಹ. ಏನೋ ಸುಮ್ಮನೆ ಅಲ್ಲಿ ಮೇಲ್ಮೇಲೆ ಸ್ವಲ್ಪ ಓದಿದವರಿಗೆ ಆ ಭಗವಂತನ ತಿಳಿಯಲಿಕ್ಕೆ ಆಗೋದಿಲ್ಲ. ಅಲ್ಪಾಸ್ಥಿತ ವೇದಾಶ್ಚ, ಕೆಲವೇ ವೇದಗಳ ಮೂಲಕ ಅದು ತಿಳಿಯಲ್ಪಡೋದಿಲ್ಲ. ಅಲ್ಪಾಹ ವೇದಾಹ ಯೈಸ್ತೆ ಅಂತ ಒಂದು ಬಹುರಿ ಸಮಾಸ, ಅಲ್ಪಾಸ್ಥಿತೆ ವೇದಾಶ್ಚ ಅಂತ ಹೇಳಿ ಮತ್ತೊಂದು ಕರ್ಮಧಾರಯ ಸಮಾಸನೂ ಹೌದು. ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನಂ ಭವೇತ್, ವಿಜ್ಞಾಯ ಉಪಾಸನಂ ಭವೇತ್.
ತತ್ರಾಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣ ಏವತು ತದನ್ಯೇಷಾಂ ಯಥಾಯೋಗಂ ಅಖಿಲ ಜ್ಞಪ್ತಿರಿಷ್ಯತೆ. ಇನ್ನೊಂದು ಕಡೆ ಅನುವ್ಯಾಖ್ಯಾನದಲ್ಲೂ ಕೂಡ ಅದನ್ನೇ ಮಾತನ್ನೇ ಹೇಳ್ತಾರೆ. ಯಥಾಶಕ್ತಿ ನಮಗೆಷ್ಟು ಶಕ್ತಿ ಇದೆಯೋ ಅಷ್ಟು ಹೆಚ್ಚು ಹೆಚ್ಚು ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು. ವಿಜ್ಞಾನ ಉಪಾಸನ ಭವೇತ್, ಆ ಮೂಲಕ ಭಗವಂತನ ಉಪಾಸನೆಯನ್ನು ಮಾಡಬೇಕು. ಎಲ್ಲವನ್ನೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುವುದು ಚತುರ್ಮುಖ ಬ್ರಹ್ಮನಿಗೆ ಮಾತ್ರ. ಉಳಿದವರಿಗೆ ಎಲ್ಲವನ್ನೂ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ರೂ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವು ಸರ್ವಜ್ಞರಾಗಬಹುದು. ಅನುವ್ಯಾಖ್ಯಾನದ ಮಾತಿದೆ. ಹೀಗೆ ವಚೋಭಿಹಿ ಎನ್ನುವ ಮಂತ್ರದ ಶಬ್ದದಿಂದ ಪುರುಷ ಅನ್ನುವ ಆ ಭಗವಂತನ ನಾಮದ ಒಂದು ಅರ್ಥ ಗೊತ್ತಾಗ್ತದೆ ಅಂತ ನನ್ನ ವ್ಯಾಖ್ಯಾನ. ಇದು ಯಾಕೆ ಹೀಗೆ ಅಂದ್ರೆ, ಭಗವದ್ಗೀತೆಯ ತಾತ್ಪರ್ಯದ 2ನೇ ಅಧ್ಯಾಯ 15ನೇ ಶ್ಲೋಕದಲ್ಲಿ ಯಂಹಿನೌ ಯಥಯಂತ್ಯೇತೆ ಪುರುಷಂ ಪುರುಷಋಷಭ ಅಂತೇನು ಶ್ಲೋಕ ಇದೆಯಲ್ಲ, ಆ ಪುರುಷ ಅನ್ನುವಲ್ಲಿ ಒಂದು ಅರ್ಥವನ್ನ ಆಚಾರ್ಯರು ವರ್ಣನೆ ಮಾಡ್ತಾರೆ. ಪುರುಷ ಅಂದ್ರೇನು? ಪುರು ಬ್ರಹ್ಮ ಗುಣಾಧಿಕ್ಯ ತದಜ್ಞಾನ ಪುರುಷ ಸ್ಮೃತಃ ಅಂತ. ಪುರು ಅಂದ್ರೆ ಗುಣಾಧಿಕನಾದಂತಹ ಪರಮಾತ್ಮ. ಅವನನ್ನು ತಿಳಿದಾನಾದ್ರಿಂದ ತಿಳ್ಕೊಳ್ಬೇಕಾದಂತಹ ಶಕ್ತಿ ಉಳ್ಳವನು ಈ ನಾವು ನೀವೆಲ್ಲರೂ ಕೂಡ, ಸಮಂತ ಜನಸಾಮಾನ್ಯರು, ಚತುರ್ಮುಖನಂತ ದೊಡ್ಡವರು ಕೂಡ ಎಲ್ಲರೂ ಅವರು ಪುರುಷರು. ಪುರು ಸರಣ ಪುರುಷ. ಪುರು ಅಂತ ಶಬ್ದ, ಸರಣ ಅಂದ್ರೆ ಸೃಗತೋ ಧಾತು, ಉಕಾರದ ನಿಮಿತ್ತದಿಂದ ಸ ಎಂಬುದು ಶ ಆಗಿ ಬದಲಾವಣೆ ಹೊಂದಿದೆ. ಅದರಿಂದ ಪುರುಷ ಅಂತ ಆಗಿದೆ. ಪುರುಸರಣ ಪುರುಷ ಅನ್ನುವ ನಿರ್ವಚನವನ್ನು ಅವರು ತೋರಿಸಿದ್ದಾರೆ. ಈ ಒಂದು ನಿರ್ವಚನದ ಸ್ಫೂರ್ತಿಯಿಂದ ಪುರುಭಿಹಿ ಶಾಸ್ತ್ರೈಹಿ ಶ್ರೀಯತೆ, ಅನೇಕ ಶಾಸ್ತ್ರ ವಚನಗಳಿಂದಲೇ ಆತ ತಿಳಿಯಲ್ಪಡ್ತಾನೆ ಹೊರತು ಬೇರೆ ಮಾರ್ಗದಿಂದ ಅವನನ್ನು ತಿಳಿಯೋದು ಸಾಧ್ಯವಿಲ್ಲ ಅಂತ ಅರ್ಥವನ್ನು ನಾನು ಕೂಡ ಮಾಡಿಕೊಂಡಿದ್ದೇನೆ. ಮತ್ತು ಆ ಪೂರ್ಣಿ ವೇದವಾಕ್ಯಾನಿ ಸ್ವಯಂ ಏಕೈವ ಜಾನಾತಿ, ಅಷ್ಟೆಲ್ಲಾ ವೇದಗಳ ತಾತ್ಪರ್ಯವನ್ನ ವೇದಾಂತಕೃತ್ ವೇದ ವಿದೇವ ಚಾಹಂ, ನಾನೇ ಅದನ್ನು ಬಲ್ಲವನು, ಬೇರೆ ಯಾರೂ ಅದನ್ನು ಬಲ್ಲವರಲ್ಲ ಅಂತ ಸ್ವಯಂ ಭಗವಂತ ತಿಳಿಸಿದಂತೆ. ಮತ್ತೆ ನಾಣ್ಯೋ ಮದ್ವೇದ ಕಶ್ಚನ ವಿಕಲ್ಪ ಅಪೋಕ್ಷ್ಯ ಇತ್ಯಹಂ ಮಾಂ ವಿಧತ್ತೆ ಅಭಿಧತ್ತೆ ಮಾಂ ವಿಕಲ್ಪ್ಯಾಪೋಕ್ಷ್ಯ ಇತ್ಯಹಂ ಇತ್ಯಸ್ಯ ಹೃದಯಂ ಸಾಕ್ಷಾತ್ ನಾಣ್ಯೋ ಮದ್ವೇದ ಕಶ್ಚನ. ನನ್ನನ್ನು ಬಿಟ್ಟು ಬೇರೆ ಯಾರೂ ಕೂಡ ಈ ಶಾಸ್ತ್ರದ ತಾತ್ಪರ್ಯವನ್ನ ತಿಳಿಯಲಾರರು ಅಂತ ಭಾಗವತದಲ್ಲೂ ಕೂಡ ಅವನೇ ಸ್ವಯಂ ಹೇಳಿರುವುದರಿಂದ, ಪುರುಷ ಅಂದ್ರೆ ಆ ಶಾಸ್ತ್ರಗಳನ್ನ ಪುರೂಣಿ ಶಾಸ್ತ್ರಾಣಿ ಸ್ವಯಂ ಏಕೈವ ಸರತಿ ಜಾನಾತಿ, ಆದ ಕಾರಣದಿಂದ ಅವನನ್ನು ಪುರುಷ ಅಂತ ಹೇಳ್ತಾರೆ. ಹೀಗೆ ಒಂದು ಅರ್ಥ ನನಗೆ ಈ ವಾಕ್ಯದಿಂದ ಭಾಸಮಾನ ಆಗಿದೆ. ಅದನ್ನು ತಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ. ಪುರುಷ ಶಬ್ದದ ಬೇರೆ ಬೇರೆ ಅರ್ಥಗಳನ್ನ ನನಗೆ ಗೋಚರ ಆಗಿರೋದು, ನಾನು ನನ್ನ ಅಧ್ಯಯನದಲ್ಲಿ ಕಂಡುಕೊಂಡ ಅರ್ಥಗಳು, ಮತ್ತೆ ಹಿರಿಯ ವಿದ್ವಾಂಸರುಗಳು ಹೇಳಿದ ಅರ್ಥಗಳು, ಇವನ್ನೆಲ್ಲ ಈಗ ನೋಡೋಣ. ಇದು ಬೃಹದಾರಣ್ಯಕ ಉಪನಿಷತ್ತು, ಅಲ್ಲಿ 4ನೇ ಅಧ್ಯಾಯ ಮಧು ಬ್ರಾಹ್ಮಣದಲ್ಲಿ. ಇದಂ ವೈ ತನ್ಮಧು ದಧ್ಯಂ ಅಥರ್ವಣ ಅಶ್ವಿಭ್ಯಾಮುವಾಚ ತದೇದೃಷಿ ಪಶ್ಯನ್ ನವೋಚತ. ಈ ಮಧುವಿದ್ಯೆಯನ್ನ ಅಥರ್ವಣ ಗೋತ್ರದ ದಧೀಚಿ ಮುನಿ ಅಶ್ವಿನಿ ದೇವತೆಗಳಿಗೆ ಬೋಧಿಸಿದ. ಆ ಮಂತ್ರ ಕಂಡುಕೊಂಡಂತ ಋಷಿ ಆ ಭಗವಂತನ ಸರ್ವ ಶರೀರ ಸ್ಥಿತತ್ವವನ್ನು, ಎಲ್ಲಾ ಶರೀರದಲ್ಲೂ ಭಗವಂತ ಇದ್ದಾನಲ್ಲ, ಭಗವಂತ ಯಾಕೆ ಪುರುಷ ಅಂದ್ರೆ ಎಲ್ಲ ಶರೀರಗಳಲ್ಲೂ ಆತ ಇರುವುದರಿಂದ ಆತ ಪುರುಷ. ಅಲ್ಲೊಂದು ಮಂತ್ರ ಹೀಗೆ ಕೇಳಿ ಬರ್ತದೆ, ಪುರಶ್ಚಕ್ರೇ ದ್ವಿಪದ ಪುರಶ್ಚಕ್ರೇ ಚತುಷ್ಪಥ ಪುರಸ್ಸ ಪಕ್ಷಿ ಭೂತ್ವ ಪುರಃ ಪುರುಷ ಆವಿಶತ್ ಅಂತ ಮಂತ್ರ ಅದು. ಭಗವಂತ
ಅವನು 2 ಕಾಲುಗಳುಳ್ಳ ನಮ್ಮಂತಹ ಪುರುಷರ ಶರೀರಗಳನ್ನು ಸೃಷ್ಟಿಸಿದ, 4 ಕಾಲುಗಳುಳ್ಳಂತಹ ಪ್ರಾಣಿ ಶರೀರಗಳನ್ನು ಸೃಷ್ಟಿಸಿದ, ಪಕ್ಷಿಯಾಗಿ 2 ಕಾಲುಗಳುಳ್ಳಂತಹ 4 ಪಾದಗಳುಳ್ಳಂತಹ ಆ ಶರೀರಗಳನ್ನು ತಾನೂ ಪ್ರವೇಶಿಸಿದ, ಅದರೊಳಗೆ ತಾನೂ ಹೋದ. ಪಕ್ಷೀಭೂತ್ವ, ಅವನು ಒಂದು ಹಕ್ಕಿಯೇ, ಅವನು ಅದರೊಳಗೆ ಪ್ರವೇಶ ಮಾಡಿದ. ಸವಾ ಅಯಂ ಪುರುಷಃ ಸರ್ವಾಸು ಪೂರುಷು ಪುರಿ ಶಯ ನಯನೇನ ಕಿಂಚನ ಅನಾವೃತಂ ನಯನೇನ ಕಿಂಚನ ಅಸಂವೃತಂ. ಎಲ್ಲಾ ಥರದ ದೇಹಗಳಲ್ಲಿಯೂ, ಕ್ರಿಮಿ, ಕೀಟ, ಮನುಷ್ಯ ಇತ್ಯಾದಿ ಎಲ್ಲಾ ದೇಹಗಳಲ್ಲಿಯೂ ಕೂಡ ಅವನೇ ಇದ್ದಾನೆ. ಅವನಿಲ್ಲದ ವಸ್ತುವೇ ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಇಲ್ಲ. ಸರ್ವಾಸು ಪುರುಷೋ, ಎಲ್ಲಾ ಶರೀರಗಳಲ್ಲೂ ಕೂಡ ಅವನೇ ಇದ್ದಾನೆ. ಇದು ಅಪುರುಷದ ನಿರ್ವಚನವನ್ನ ಬೃಹದಾರಣ್ಯಕ ಉಪನಿಷತ್ತು ತಾನೇ ಮಾಡಿರುವಂತಹ ಒಂದು ಕ್ರಮ. ಆ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದ ಒಂದು ಭಾಗದ ಭಾಷ್ಯ ಹೀಗೆ ಹೇಳ್ತದೆ: ಅಧಿಪಶ್ಚೇತಿ ಸತ್ಪ್ರೋಕ್ತಃ ಪುರುಷಃ ಪೂರುಷು ಸ್ಥಿತೇ ಪುರಾಖ್ಯೇಷ್ವೇವ ದೇಹೇಶು ಹೃತ್ಪುರಿಯೇರ್ಪಿ ವಸತ್ಯಸೋ. ಈ ಭಗವಂತನೇ ಪುರಗಳಲ್ಲಿ, ಎಲ್ಲ ಶರೀರಗಳಲ್ಲಿ ಇರುವ ಪ್ರಯುಕ್ತ ಪುರುಷ ಅಂತ ಕರೆಸ್ಕೊಂಡಿದ್ದಾನೆ. ಪುರ ಅಂದ್ರೆ ದೇಹಗಳು, ಮತ್ತೆ ಅದರ ಹೃದಯದಲ್ಲಿಯೂ ಕೂಡ ಹೃತ್ಪುರಿ ಅಪಿ, ಹೃದಯವೆಂಬ ಪಟ್ಟಣದಲ್ಲಿಯೂ ಕೂಡ ಆತ ಇದ್ದಾನೆ. ಆದ್ರಿಂದ ಆತನನ್ನ ಪುರುಷ ಅಂತ ಹೇಳ್ತಾರೆ. ಭೂತೇ ಮಹದ್ಭಿರ್ಯೈಮಾ ಪುರೋ ವಿಭು ದಿನ್ಮಾಯ ಶೇತೆ ಯದಮೀಷು ಪೂರುಷಃ ಭುಂಕ್ತೆ ಗುಣಾನ್ ಷೋಡಶಾತ್ಮಕಃ ಸೋಲಂಕೃಷಿಷ್ಟ ಭಗವಾನ್ ವಚಾಂಸಿ ಮೇ. ಭಾಗವತದ 2ನೇ ಸ್ಕಂದದ 4ನೇ ಅಧ್ಯಾಯದ 23ನೇ ಶ್ಲೋಕ. ಅದು ಏನು ಹೇಳ್ತದೆ? ಪಂಚಭೂತಗಳಿಂದ ಸ್ಥೂಲವಾದ ಶರೀರಗಳನ್ನು ಸೃಷ್ಟಿಸಿದ, ಅದರೊಳಗೆ ಆ ಶರೀರದೊಳಗೆ ತಾನು ತುಂಬಿದ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಇತ್ಯಾದಿಗಳಿಗೂ ನಿಯಾಮಕನಾಗಿ ತಾನು ತುಂಬಿದ. ಇದಮೂಷು ಪೂರುಷಃ, ಈ ಎಲ್ಲ ಶರೀರಗಳಲ್ಲಿ ಅವನಿದ್ದಾನೆ, ಆದ್ರಿಂದ ಅವನು ಪುರುಷ. ಸೋಲಂಕೃಷಿಷ್ಟ ಭಗವಾನ್ ವಚಾಂಸಿಮೆ. ಆ ಪುರುಷ ಶಬ್ದ ವಾಚ್ಯತ್ವವನ್ನು ಉಪಾಸನೆ ಮಾಡಿದ್ರಿಂದ ಏನು ಲಾಭ ಅಂತ ಹೇಳ್ತದೆ ಆ ಭಾಗವತ. ಹೀಗೆ ಪುರುಷ ಶಬ್ದ ವಾಚ್ಯತ್ವವನ್ನು ಉಪಾಸನೆ ಮಾಡಿದ್ರೆ ಅದರಿಂದ ಲಾಭ ಅಂತ ನೇರವಾಗಿ ಹೇಳಲಿಲ್ಲ. ಅಂಥ ಪುರುಷ ಶಬ್ದ ವಾಚ್ಯನಾದ ಭಗವಂತ ನನ್ನ ಮಾತುಗಳನ್ನ ಅಲಂಕೃಷಿಷ್ಟ, ಮಾತಿನಲ್ಲಿ ಒಂದು ಸೊಬಗನ್ನು ತರಲಿ, ನನ್ನ ಮಾತನ್ನು ಕೇಳಿ ಜನ ಆನಂದಿಸುವಂತಾಗಲಿ. ಯಾಕೆಂದ್ರೆ ಆ ಮಾತಿನಲ್ಲಿ ಅರ್ಥದ ಸೌಂದರ್ಯ, ಶಬ್ದದ ಸೌಂದರ್ಯ ಇದೆಲ್ಲ ತುಂಬಿರ್ಲಿ. ಕಾವ್ಯಾಲಂಕಾರ ಚಮತ್ಕಾರಯುಕ್ತವಾಗಲಿ ನನ್ನ ಮಾತು ಅಂತ ಅದರ ಅರ್ಥ. ಅಷ್ಟೇ ಅಲ್ಲದೆ ಸಹ ಅಲಂಕೃಷಿಷ್ಟ ಭಗವಾನ್ ವಚಾಂಸಿಮೆ. ಇದು ನೋಡಿ, ವಚಾಂಸಿ ಅಂತ ಬಹುವಚನ ಇದೆ. ನಾವು ನೋಡ್ತಾ ಇರುವ ಮಂತ್ರದಲ್ಲಿ ಕೂಡ ವಚೋಭಿಹಿ ಅಂತ ಬಹುವಚನ ಇದೆ. ಭಗವಂತ ನನ್ನ ಮಾತಿನ ಒಳಗೆ ಕೂತ್ಕೊಂಡು ಆ ಮಾತನ್ನ ಅಲಂಕರಿಸಲಿ. ಭಗವಂತ ಅಲ್ಲಿ ಮಾತಿನಲ್ಲಿ ಕೂತಾಗಲೇ ಆ ಮಾತಿಗೊಂದು ಅಲಂಕಾರ. ಭಗವಂತ ಆ ಮಾತಿನಲ್ಲಿ ಬಂದು ಕೂತ್ಕೊಳ್ಳದೆ ಇದ್ರೆ, ಹೈಗ್ರೀವಾದಿ ರೂಪದಿಂದ ಕೂತ್ಕೊಳ್ಳದೆ ಹೋದ್ರೆ, ಆ ಮಂತ್ರಗಳು ಬೇರೆ ಏನನ್ನೂ ವರ್ಣನೆ ಮಾಡುವುದಾದ್ರೆ ಆ ಮಾತಿಗೊಂದು ಅಲಂಕಾರವೇ ಇಲ್ಲ. ಹೀಗೆ ಪುರುಷ ಎಲ್ಲಾ ಶರೀರದ ಒಳಗೂ ಅವನಿದ್ದ, ನಮ್ಮೆಲ್ಲ ಶರೀರದೊಳಗೆ ಅವನಿದ್ದಾನೆ. ಮತ್ತೆ ನಮ್ಮೆಲ್ಲ ಈ ಪುರು ಅಂದ್ರೆ ಅನೇಕ ಶಾಸ್ತ್ರ ವಚನಗಳಿಂದ ಅವನೇ ತಿಳಿಯಲ್ಪಟ್ಟವನು ಅಂತ ನಾವು ದೃಢವಾದ ಅನುಸಂಧಾನ ಮಾಡಿಕೊಂಡ್ರೆ ನಮ್ಮ ಮಾತು ಅಲಂಕೃತ ಆಗ್ತದೆ. ನಮ್ಮ ಮಾತು ಅಲಂಕೃತ ಆಗುವುದೇ ಈ ಕಾರಣದಿಂದ, ಇಂಥ ಒಂದು ಅನುಸಂಧಾನದಿಂದ. ಇಲ್ಲದೆ ಹೋದ್ರೆ ಮಾತು ತನ್ನ ಸೊಬಗನ್ನು ಕಳ್ಕೋತದೆ. ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ 210ನೇ ಅಧ್ಯಾಯದಲ್ಲಿ 37ನೇ ಶ್ಲೋಕದಲ್ಲಿ ನವದ್ವಾರಂ ಪುರಂ ಪುಣ್ಯಂ ಏತೈರ್ ಭಾವೈ ಸಮನ್ವಿತಂ ವ್ಯಾಪ್ಯಶೇತೆ ಮಹಾನಾತ್ಮ ಯಸ್ತಸ್ಮಾತ್ ಪುರುಷ ಉಚ್ಯತೆ. ನವದ್ವಾರವುಳ್ಳಂಥ ಪುರಂ ಪುಣ್ಯಂ, ಇಂಥ ಪುಣ್ಯ ಪಟ್ಟಣವನ್ನ ಅವನು ವ್ಯಾಪಿಸಿಕೊಂಡು ಅದರೊಳಗೆ ಇದ್ದಾನೆ, ಮಲಗಿಬಿಟ್ಟಿದ್ದಾನ.
ದೃಢವಾದ ನೆಲೆಯನ್ನೇ ಮಾಡಿಕೊಂಡಿದ್ದಾನೆ. ತಸ್ಮಾತ್ ಪುರುಷ ಉಚ್ಯತೆ, ಆದ್ರಿಂದ ಅವನನ್ನ ಪುರುಷ ಅಂತ ಹೇಳ್ತಾರೆ. ಪುರಾಣ್ಯನೇನ ಸೃಷ್ಟಾನಿ ಋತುರಿಯ ಋಷಿ ದೇವತಾ ಶೇತೆ ಜೀವೇನ ರೂಪೇಣ ಪುರೇಶು ಪುರುಷೋ ಹ್ಯಸೋ. ಭಾಗವತದ 7ನೇ ಸ್ಕಂದದ 16ನೇ ಅಧ್ಯಾಯದ 38ನೇ ಶ್ಲೋಕ ಕೂಡ ಅನೇಕ ಪುರಗಳನ್ನ, ಮನುಷ್ಯರ ಶರೀರ ಅದೊಂದು ಪುರ, ಮನುಷ್ಯರು, ತಿರ್ಯ ಪ್ರಾಣಿಗಳು, ಋಷಿಗಳು, ದೇವತೆಗಳು, ಆ ಎಲ್ಲಾ ಪುರಗಳನ್ನು ಸೃಷ್ಟಿ ಮಾಡಿದ್ದಾನೆ. ಅದರೊಳಗೆ ಈತ ಆ ಜೀವನ ಜೊತೆಗೆ ತಾನೂ ಇದ್ದಾನೆ, ಜೀವನಲ್ಲಿ ಅಂತರ್ಯಾಮಿಯಾದ ರೂಪದಿಂದ ಇದ್ದಾನೆ. ಆದ್ರಿಂದ ಆತ ಪುರುಷ ಅಂತ ಕರೆಸ್ಕೊಂಡಿದ್ದಾನೆ.